ಸಕ್ಸಸ್. ಶಂಕ್ರು, ಗುಡ್ ನ್ಯೂಸ್. ಏನು ನಿನ್ ಮದುವೆ ಏನಾದ್ರೂ ಫಿಕ್ಸ್ ಆಯ್ತೇನೋ? ಅದು ನೀನು ಕಲ್ಯಾಣ ಮಂಟಪ ಕಟ್ಸಿದ್ಮೇಲೆ ತಾನೆ. ಮತ್ ಇನ್ನೇನ್ ಸಕ್ಸಸ್? ಮನೆ ವಿಷಯ. ಅವ್ರಾಗ್ಲೇ ಹೆದರ್ಕೊಂಡು ಮನೆ ಸಾಮಾನೆಲ್ಲ ಪ್ಯಾಕ್ ಮಾಡ್ತಿದಾರಂತೆ. ಒನ್ಸ್ ಫಾರ್ ಆಲ್ ಊರ್ ಬಿಟ್ಟು ಹೊರಟೋಗ್ತಿದಾರಂತೆ. ಏನಪ್ಪಾ ಎಂತ ಕೆಲ್ಸ ಮಾಡ್ಬಿಟ್ಟೆ? ಪಾಪ ಕೊಲೆ ಮಾಡ್ತಿದೀವಿ ಅಂತ ಅವ್ರು ಹೆದರ್ಕೊಂಡು ಊರ್ ಬಿಟ್ಟೆ ಹೋಗ್ತಾ ಇದಾರೆ. ಕೊಲೆ ಆಗಿಲ್ಲ ಅನ್ನೋದಾದ್ರು ಹೇಳ್ಬಿಡಪ್ಪ. ಎಲ್ಲಾದ್ರೂ ಉಂಟೇನಮ್ಮ, ಮೊದಲೇ ಅವಳು ಬಜಾರಿ. ಕೊಲೆ ಆಗಿಲ್ಲ ಅನ್ನೋದು ಅವಳಿಗೇನಾದ್ರೂ ಗೊತ್ತಾದ್ರೆ ಸತ್ರು ಮನೆ ಖಾಲಿ ಮಾಡಲ್ಲ. ಸಿದ್ದಿನ್ ಬಿಟ್ಟು ಸಿಕ್ಕಾಕ್ಸಿದೀನಿ, ಹೆಣ ತೋರಿಸಿ ಹೆದರ್ಸಿದೀನಿ, ಪಿಸಾಚಿ ಬಿಟ್ಟು ಪರದಾಡ್ಸಿದೀನಿ. ಈಗ ಹೋಗಿ ನಿಜ ಹೇಳಿದ್ರೆ ಚುರ್ಚುರ್ಕೆ ಸೊಪ್ಪನ ತೊಡೆ ಹಚ್ಕೊಂಡ ಹಾಗೆ. ಮಗ ಮುಟ್ಟಾಳ ಆದ್ರೂನು ಮೊಮ್ಮಗಳು ಜಾಣೆ ತಿಳುವಳಿಕೆ ಇರೋವಳು ಅನ್ಕೊಂಡಿದ್ದೆ. ಅವಳು ತಿಳುವಳಿಕೆಗಷ್ಟು ಬೆಂಕಿ ಹಾಕ. ಹೆಂಗಸರು ಜವಾಬ್ದಾರಿ ಕೊಟ್ರೆ ಆಗದೆ ಹೀಗೆ. ನೀವು ಗಂಡಸ್ತಾರ ಇದ್ದಿದ್ರೆ ಅವಳ ಯಾಕೆ ಯಜಮಾನ್ಕೆ ತಗೋಬೇಕಾಗಿತ್ತು? ನಿಮ್ ಜನ್ಮದಲ್ಲಿ ₹1 ಸಂಪಾದನೆ ಮಾಡಿದಿರಾ ನೀವು? ಸಂಪಾದನೆ ಮಾಡ್ತಿದ್ರೆ ಏನಾಯ್ತೆ? ನಿನ್ ಮಗಳಾಗೆ ಕೊಲೆ ಮಾಡಿಸ್ಲಿಲ್ಲ. ನಮ್ಮ ವಂಶದಲ್ಲೇ ಯಾರು ಇಂಥ ಘೋರ ಮಾಡಿಲ್ಲ. ಸಪ್ತ ಸಮುದ್ರದಲ್ಲಿ ಮುಳುಗಿದ್ರು ಈ ಬ್ರಹ್ಮ ಹತ್ಯೆ ದೋಷ ಹೋಗಲ್ಲ. ಸಾಕ್ ಸುಮ್ನಿರಿಯತ್ತೆ. ತೋಳ ಹಳ್ಳಕ್ ಬಿದ್ದ ಆಳ್ಗೊಂದ್ ಕಲ್ಲು ಅಂತ ಅವಳನ್ ಬೇಕು ಅಂತ ಮಾಡ್ಸಿದ್ಲಾ? ಬೇಡ ಅಂತಾನೆ ಮಾಡ್ಲಿ. ಹೆಡ್ರ ಅದು ದೊಡ್ಡವ್ರ ಮಾತು ಕೇಳ್ಬೇಕಂತೆ. ಅವಳು ಯಾರ ಮಾತು ಕೇಳಿದ್ಲು? ದೊಡ್ಡವ್ರನ್ ಕೇಳೇ ಮಾಡಿದ್ದು. ಯಾವನೇ ಅವ್ನು ದೊಡ್ಡವನು? ನಿಮ್ ಫ್ರೆಂಡ್ ದ್ರಾಬೆ ಗೂಬೆ ಅಳಸಿಂಗಾಚಾರಿ. ಹಳಸಿಂಗನ? ಅವರೇ ಹೇಳಿದ್ದು. ಒಬ್ಬ ರೌಡಿನ ಬಿಟ್ಟು ಹೆದರ್ಸಿ ಅವ್ನ ಆಚೆಗೆ ಹಾಕು ಅಂತ. ಆ ಕಟ್ಕ ಕೊಲೆ ಮಾಡ್ತಾನೆ ಅಂತ ನನಗೇನ್ ಗೊತ್ತಿತ್ತು? ಎಲ್ಲ ನನ್ನ ಮಗನೇ. ಅದು ಕೋರ್ಟ್ ನಲ್ಲಿ ನೋಡಿದ್ರೆ ಹುಲಿ ಬಿದ್ದ ಬೀಳ್ತೀಯ ಮೇಲೆ, ಮನೇಲಿ ನೋಡಿದ್ರೆ ಒಳ್ಳೆ ಸುತ್ತಿನ ನೊಳಾಯಿನಿ ತರ ಇರ್ತೀಯ. ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಣೆ. ಅಷ್ಟೆಲ್ಲ ನಿಮ್ಗೆ ಅರ್ಥ ಆಗ್ಬಿಟ್ಟಿದ್ರೆ ನಾನೇ ನಿಮ್ಗ್ ಜೂನಿಯರ್ ಆಗಿರ್ತಿರ್ಲಿಲ್ವಾ? ಸರಿದು ಇಳಿದ್ಬಾರು. ಏನು ಮಗ ನೋಡ್ತೀಯ? ಮಿಸ್ಟರ್ ಪ್ರಿಯತಮ, ಯಾರ ನಿಮ್ ಕ್ಲೈಂಟ್ ಕೂಗ್ತಾ ಇದಾರೆ, ಹೋಗ್ ನೋಡಿ. ಮೇಲಿಂದ ಎಲ್ಲಿ ನೋಡ್ತೀಯೋ? ಇಳಿದ್ಬಾರು. ಅವನ ಯಾವಾಗ ಕೂಡ ತೂರಾಡ್ತಾ ಇದ್ದಾನೆ ಬಿಡೆ. ಕುಡುಕರು, ತರ್ಲೆಗಳು, ಕೊಲೆಗಡಕರು ತಾನೇ ನಿಮ್ ಕ್ಲೈಂಟ್ಸು. ಓ ಒಂದು ಇಲ್ಲಿಗೆ ಯಾಕೋ ಬಂದೆ? ಇದೇ ಸಾರ ಅಂಗಡಿ ಇಟ್ಕೊಂಡಿರೋ? ಇದ್ ನಮ್ಮ ಮನೆ ಕಣೋ. ನನ್ನ ಮಗನೇ, ನನ್ನ ಮಗಳ ನಿನ್ನ ಹತ್ರ ಕನ್ಸಲ್ಟ್ ಮಾಡಕ್ ಬಂದ್ರೆ ಏನ್ ಹೇಳಿದೆ ನನ್ನ ಮಗಳ ಹತ್ರ? ಯಾವನಾದ್ರೂ ರೌಡಿ ಬಿಟ್ಟು ಎದುರಿಸಿ ಅವ್ರ ಮನೆಯಿಂದ ಆಚೆ ತಳಿಸು ಅಂತ ಹೇಳ್ದೆ ಅಷ್ಟೇ. ಆ ರೌಡಿ ಏನ್ ಮಾಡ್ದ ಗೊತ್ತಾ? ಕೇಳ್ಕಲ ಹಾಗಂದ್ರೆ ಚಾಕು ತಗೊಂಡು ಚುಚ್ಚು ಕೊಂದ್ಬಿಡ. ಮರ್ಡರ್. ವಿಷಯ ಸಾಕು, ಮಾಡೋದೆಲ್ಲ ಮಾಡ್ಬಿಟ್ಟು ನಗ್ತಾ ಇದೀಯಾ? ಯಾವನೇ ಅವನು ಸೀಗೆ ಬೇಲಿ ಸಿದ್ಧ? ಸೀಗೆ ಬೇಲಿ ಸಿದ್ದಾನೆ ಆ ತೀರ್ಥಹಳ್ಳಿ ಹುಡುಗ. ಆ ತೀರ್ಥಹಳ್ಳಿ ಹುಡುಗನೇ ಸೀಗೆ ಬೇಲಿ ಸಿದ್ಧ. ಲೋ ಮಗನೇ, ನಂಗೆ ಫೋಕ್ಲೋರ್ ಕತೆ ಹೇಳ್ತೀಯಾ? ಒಬ್ರು ಇಬ್ರು ಹೆಂಗೋ ಆಗ್ತಾರೆ. ಅದಕ್ಕೆ ನೀವು ಕೈ ಹಾಕಿದ ಕೇಸೆಲ್ಲ ನೆಲ ಕಚ್ತಿರೋದು. ಸ್ವಾಮಿ, ಈಗ ನೀವು ಬರೀ ಅರಸಿಂಗಾಚಾರಿ. ಮೈ ಮೇಲೆ ಕರಿ ಕೊಟ್ಟು ಬಿದ್ದ ತಕ್ಷಣ ಲಾಯರ್ ಅರಸಿಂಗಾಚಾರಿ ಆಗಲ್ವೇ? ಹಂಗೆ ಅವನು ಸಿದ್ಧ ಇದ್ದಿದ್ದು ಸುಳ್ಳು, ಆ ಹುಡುಗ ಸತ್ತಿದ್ದು ಸುಳ್ಳು. ಎನ್ನಡಿವೆ ಅದು? ತೋರಿಸ್ತೀನಿ ನನ್ನ ಜಾದು. ವೇಷನ, ಮೋಸನ, ನಾಟಕನ? ನಿಜನಾ? ನಿಜ ನಿಜ ನಿಜ. ಕೊಲೆನೂ ಇಲ್ಲ, ಬಲೆನೂ ಇಲ್ಲ. ಇನ್ನು 100 ವರ್ಷಗಳ ಕಾಲ ನೀವೇ ಮನೆಯಲ್ಲಿ ಇರಬಹುದು. ಇದು ನಿಮ್ಮ ಮನೆ, ಹಾಗಂತ ನಾನು ಬರ್ಕೊಡ್ತೀನಿ. ಯಾವನು ನಿಮ್ಮನ್ನ ಅಳ್ಳಾಡ್ಸೋದಕ್ಕೆ ಸಾಧ್ಯವಿಲ್ಲ. ಒಂದ್ ವೇಳೆ ತಿರ್ಗಾ ಅವನು ಬಂದು ಗಲಾಟೆ ಮಾಡ್ದ ಅಂತ ಇಟ್ಕೊಳ್ಳಿ, ಮನೆ ಬಿಡೋದಿಲ್ಲ ಅಂತ ಹೇಳಿ. ನಾನು ಅವನ ಮೇಲೆ ಧೈರ್ಯನಷ್ಟು ಮೊಕದ್ದಮೆ ಹಾಕಿ ಕೆಳಗಿನ ಕೋರ್ಟ್ ನಲ್ಲಿ ಕುಲಗಿಡಿಸಿ, ಮಧ್ಯದ ಕೋರ್ಟ್ ನಲ್ಲಿ ಮಣ್ಣು ಮುಗಿಸಿ, ಸುಪ್ರೀಂ ಕೋರ್ಟ್ ನಲ್ಲಿ ಸಾಯಿಸಿ ಸಮಾಧಿ ಮಾಡ್ಬಿಡ್ತೀನಿ. ಅಷ್ಟು ಮಾಡಿ ಸಾಕು. ನನ್ ಮಲ್ಗೋಬಾ, ನನ್ಗೋಸ್ಕರ ಕಾಯ್ತೀನಂಗೈತೆ. ಏನೋ ಸೀಗೆ ಬೇಲಿ ಸಿದ್ಧ, ನೀನು ನನಗೋಸ್ಕರನೇ ಬಂದಿರೋ ಹಾಗಿದೆ. ಹಂಗೇನ್ಕೋ, ಮದ್ವೆ ಏನ್ ಕೇಳಕ್ ಬಂದಿದ್ದೀನಿ ಚಿನ್ನ? ನನ್ಗೂ ನಿನ್ಗೂ ಮದ್ವೆಯಂತೆ. ಹೇ, ನನ್ಗೂ ನಿನ್ಗೂ ಮದ್ವೆಯಂತೆ, ನನ್ಗೂ ನಿನ್ಗೂ ಮದ್ವೆಯಂತೆ, ನಿನ್ಗೂ ನನ್ಗೂ ಮದ್ವೆಯಂತೆ, ಲೋಕವೆಲ್ಲ ಗುಲ್ಲಂತೆ. ಟಾಮ್ ಟಾಮ್ ಟಾಮ್. ಖೇಲ್ ಕಲಾಸ್. ಹೌದಾ? ಈಗ ನಿನ್ನ ಖೇಲ್ ಕಲಾಸ್ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೋ, ನೇಣ್ ಹಾಕೋ. ನಾವು ಮಾತ್ರ ಈ ಮನೆ ಬಿಡಲ್ಲ. ಹೌದು.
ಈ ಪಂಚರಂಗಿ ಪದ್ಮಿನಿ ಪೈಲ್ವಾನ್ ಆಗ್ತಿದ್ದಾಳೆ. ಎಲ್ಲೋ ಏನೋ ಎಡವಟ್ಟಾಗಿದೆ. ಶಂಕರ, ಶಕ್ತಿಗಿಂತ ಯುಕ್ತಿ ಮುಖ್ಯ. ಈಗ ಮಾತ್ರ ನೀನ್ ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು. ನಮ್ಮ ನರಸಿಂಗಾಚಾರ್ಯ ಅವ್ರ ಪರವಾಗಿ ನಿಂತಿದ್ದಾರೆ ಅಂದ್ಮೇಲೆ ನಾನು ಈ ಕೇಸ್ ತಗೊಳ್ಳೇಬೇಕು. ಈಗ ಒಬ್ದೆ ನೋಡಿ, ಕೋರ್ಟ್ನಲ್ಲಿ ಹೆಣ್ಣು ಹುಲಿಯಾಗಿ ನೀವು ಅವ್ರ ಎದುರು ಬಿದ್ರೇನೆ ಅವ್ರು ಸುಂಡಿಲಿ ಆಗೋದು. ನೋ 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 ನೋ, ಈಗ ಕೋರ್ಟು ಕೇಸು ಅಂತ ಹೋದ್ರೆ ಅಷ್ಟು ಆರೋಗ್ಯ ಅಲ್ಲ, ವರ್ಷಾನ್ಗಟ್ಲೆ ಎಳೆದು ಬಿಡ್ತಾರೆ. ಅದೇ ಮೇಡಮ್, ಇವಾಗ ಭಗವಾನ್ ಕೇಸ್ನಲ್ಲಿ ಒಂದು ಶಾರ್ಟ್ ಕಟ್ ಪ್ಲಾನ್ ಹೇಳಿದ್ರಲ್ಲ, ಆ ತರಹ ಏನಾದ್ರೂ? ಕರೆಕ್ಟ್. ನೀವೊಂದು ಕೆಲಸ ಮಾಡಿ, ಮನೆ ಮುಂದೆ ತೀರ್ಥಹಳ್ಳಿ ನಂಜುಂಡೇಶ್ವರ ಕಲ್ಯಾಣ ಮಂಟಪ ಅಂತ ಒಂದು ಬೋರ್ಡ್ ಹಾಕ್ಸಿ ಶಾಮಿಯಾನ ಹಾಕ್ಬಿಡಿ. ಅಲ್ಲಿ ಒಂದೆರಡು ಮದ್ವೆ ಮಾಡಿಸ್ಬಿಟ್ರೆ ಯಾರು ಏನು ಮಾಡೋ ಹಾಗಿಲ್ಲ. ಇದು ಕಲ್ಯಾಣ ಮಂಟಪ, ಬಿಲ್ಡಿಂಗ್ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಚಪ್ರ ಹಾಕ್ಸಿ ಮದ್ವೆ ಮಾಡಿಸ್ತಾ ಇದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ಮುಗೀತು. ಗಲಾಟೆ ಮಾಡಿಸಿ ಮನೆ ಖಾಲಿ ಮಾಡೋ ಹಾಗೆ ಮಾಡಿ ಆ ಅಳಸಿಂಗಾಚಾರನ ಪಲ್ಟಿ ಹೊಡಿಸ್ಬಿಡ್ತೀನಿ. ಆ ಲಾಯರ್ನೋ ಹೇಳ್ಬಿಟ್ರು ದಿಢೀರ್ ಮದುವೆ ಮಾಡ್ಬಿಡಿ ಅಂತ. ಮದುವೆ ಮಾಡೋ ಗಂಡು ಹೆಣ್ಣನ್ನೆಲ್ಲ ಹುಡುಕೋದು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರು ಅಳ್ತಾರೆ, ಲಗ್ನ ನೋಡ್ಸೋದು, ನಿನ್ಗೂ ಶಾಂತನ್ಗೂ ಮದುವೆ ಮಾಡೋದು. ಲೋ, ನಿನಗೇನಾದ್ರೂ ಬುದ್ಧಿಗಿದೆಯೇನಾ? ನಮ್ಮಪ್ಪ ಒಪ್ಪನಂತ ಅವತ್ತೇ ಹೇಳಿಲ್ವೇನಾ? ಅಲ್ವೋ, ನೀನ್ ಹುಡುಗಿನ ಲೈಕ್ ಮಾಡಿದ್ಯಾ, ಹುಡುಗಿ ನಿನ್ ಲೈಕ್ ಮಾಡಿದಾಳೆ, ಅವಳು ಮೆಜಾರಿಟಿಗೆ ಬಂದಿದ್ದಾಳೆ. ಊದ್ಸೋ ವಾಲ್ಗ, ಕಟ್ಟೋ ತಾಳಿ, ಮದುವೆ ಆದ್ಮೇಲೆ ನಿಮ್ಮಪ್ಪ ಬಂದು ತಾಳಿ ಕಿತ್ತಾಕಕ್ಕಾಗತ್ತಾ? ಇಲ್ಲ ಮನೆ ಬಿಟ್ಟು ಓಡ್ಸಕ್ಕಾಗತ್ತಾ? ಬೇಡಪ್ಪ, ದೊಡ್ಡೋರ್ ಅನುಮತಿ ಇಲ್ದೇನೆ ಮದುವೆ ಆಗೋದು, ನಾಳೆ ಅದರಿಂದ ಏನಾದ್ರು ಅನಾಹುತ ಆಗೋದು, ನನಗಾಗೋ ತುಂಬಾ ಭಯವಾಗ್ತಾ ಇದೆಯಪ್ಪ. ಏನಮ್ಮ, ನೀವಿನ್ನು ಹಳೆ ಕಾಲದಲ್ಲೇ ಇದ್ದೀರಾ. ಈಗ ಕಾಲ ತುಂಬಾ ಚೇಂಜ್ ಆಗಿದೆ. ಮದುವೆ ಅನ್ನೋದು ಅವ್ರವ್ರ ಇಷ್ಟ, ಬಾಳೋರು ಅವರು. ಮೂರ್ತಿ, ನನ್ ಮಾತ್ ಕೇಳೋ, ಈ ಮದುವೆ ನಡೆದೋಗ್ಲಿ. ಅಕಸ್ಮಾತ್ ನಿಮ್ಮಪ್ಪ ನಿನ್ ಮನೆಗೆ ಸೇರ್ಸಿಲ್ಲ ಅನ್ನೋ, ಹಾಗಿದ್ರು ಪೇಯಿಂಗ್ ಗೆಸ್ಟ್ ಆಗಿದ್ಯಾ, ಇಲ್ಲೇ ಮನೆ ಅಳಿನಾಗ ಪರ್ಮನೆಂಟ್ ಆಗಿ ಇದ್ಬಿಟ್ರೆ ಆಯ್ತು. ಒಪ್ಪಿಗೆ ತಾನೆ? ನೀವೇನ್ ಹೇಳ್ತೀರಮ್ಮ? ಸಂತೋಷ ತಾನೆ? ಸಂತೋಷನೇ, ಆದ್ರೆ ಗೀದ್ರೆ ಅಂತ ರಾಗ ಹೇಳಿಬೇಡಿ. ಶುಭಸ್ಯ ಶೀಘ್ರಂ ಬನ್ನಿ. ನಮಸ್ಕಾರ. 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 ಇದೇನೇ ಗಲಾಟೆ? ಮನೇನೆ ಛತ್ರ ಆಗೋಗಿದೆಯಲ್ಲೇ. ಎಲ್ಲ ನಮ್ ಕರ್ಮ ಅತ್ತೆ. ಇಲ್ಲಿ ದಿವ್ಸಕ್ಕೊಂದ್ ಮದ್ವೆ ನಡೀತಿದ್ರೆ ನಾವು ಮನೇಲಿ ಇರಕ್ಕಾಗತ್ತಾ? ಅಪ್ಪ, ಏನೋ ಮಗನೇ, ಕರೀದೆ ಹೋದ್ರು ನಿನ್ ಮದ್ವೆಗೆ ಯಾಕೆ ಬಂದೆ ಅಂತ ಆಶ್ಚರ್ಯನಾ? ನೀನ್ ನಮಗ್ ಗೌರವ ಕೊಡದೆ ಹೋದ್ರು ನಾವು ನಮ್ಮ ಮಗನ ಶ್ರೇಯಸ್ಸನ್ನ ನೋಡ್ಲೇಬೇಕಲ್ಲ. ಅಪ್ಪ, ಅದು ಸ್ವಾಮಿ, ನೀವು ಮದ್ವೆಗೆ ಬಂದಿದ್ದು ತುಂಬಾ ಸಂತೋಷ. ನಿಮ್ ದೊಡ್ಡತನ, ಕ್ಷಮಾಗುಣ ನೋಡಿದ್ರೆ ಭಕ್ತಿ ಉಕ್ಕುತ್ತೆ. ಉಕ್ತಾ ಇರೋದು ಭಕ್ತಿ ಅಲ್ಲ, ನಿನ್ನ ಯುಕ್ತಿ. ಅದಕ್ಕೊಂದು ಮುಕ್ತಿ ತೋರಿಸ್ಲೇಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ಏನ್ರಿ ಇದು? ವಾಲ್ಗ ಓದಕ್ ಮುಂಚೆನೆ ತರಲೆ ಮಾಡ್ತೀರಾ? ಮಂಗಳ ಕಾರ್ಯಕ್ಕೆ ಕಲ್ ಹಾಕು ಮಂಗ್ ಬುದ್ದಿನ. ನಾನು ಇದನ್ನ ಒಪ್ಪಲ್ಲ. ಅಬ್ಜೆಕ್ಷನ್ 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 ಓವರ್ ರೋಡ್. ಕರೀರಿ ಮದುವೆ ಹುಡುಗಿ ತಾಯಿನ. ಇವರೇ ಹುಡುಗಿ ತಾಯಿ. ಅಮ್ಮ, ಗಂಡಿನ ತಂದೆಯಾಗಿ ಎಲ್ಲರೆದುರಿಗೆ ನಿಮ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮದುವೆ ಅನ್ನೋದು ಕೇವಲ ಇಬ್ಬರು ಪ್ರಶ್ನೆ ಅಲ್ಲ, ಎರಡು ಕುಟುಂಬದ ಗೌರವ, ಘನತೆಯ ಪ್ರಶ್ನೆ. ಮದುವೆ ಹೆಣ್ಣಿನ ಹೆತ್ತ ತಾಯಿ ನೀವೇ ತಾನೆ? ಹೌದು. ಹಾಗಾದ್ರೆ ಹುಡುಗಿ ತಂದೆ ಯಾರು? ಹೇಳಿಮ್ಮ, ಹುಡುಗಿ ತಂದೆ ಯಾರು? ಹುಡುಗಿ ತಂದೆ ಅಂದ್ರೆ ನಿಮ್ಮ ಗಂಡ ಪತಿ ಎಲ್ಲಿದ್ದಾರೆ? ಅವ್ರೆಲ್ಲಿದ್ದಾರೆ ಅಂದ್ರೆ ಹಣೆಲ್ ಕುಂಕುಮ, ತಲೆನಲ್ಲಿ ಹೂವು, ಕತ್ತಲ್ ತಾಳಿ ಇದ್ಮೇಲೆ ಗಂಡ ನಾನು ಬಿರ್ಲೇಬೇಕಲ್ಲ. ಇದಾರೆ, ಆದ್ರೆ ಇದಾರೆ ಅನ್ನೋದು ನಿಜವೇ, ಆದ್ರೆ ಎಲ್ಲಿದ್ದಾರೆ? ಮಾತಾಡಿ ಗೌರಮ್ಮ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ಯಾರು ನಿಮ್ ಗಂಡ, ಎಲ್ಲಿದ್ದಾರೆ ಅಂತ ಹೇಳಿ. ಹೇಳಿಮ್ಮ. ನೋಡಿ, ದಯವಿಟ್ಟು ನಾನು ಯಾರು ಏನು ಕೇಳ್ಬೇಡಿ. ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಮಗಳು ಬಾಳ್ ಮಾತ್ರ ಹಾಳು ಮಾಡಬೇಡಿ. ನೋಡಿ, ಈಗ ಹೀಗೆ ಮದ್ವೆ ನಡೆದೋಗ್ಲಿ, ಆಮೇಲೆ ಬೇಕಾದ್ರೆ ನಾನೆಲ್ಲ ಹೇಳ್ತೀನಿ. ನಿಜ ಏನಂತ ಗೊತ್ತಾಗೋವರೆಗೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹೇಳಿ, ನಿಮ್ ಗಂಡ ಎಲ್ಲಿದ್ದಾರೆ? ನಿಮ್ಮನ್ ಬಿಟ್ಟು ಹೋಗ್ಬಿಟ್ರಾ ಅಥವಾ ಸತ್ತೇ ಹೋಗ್ಬಿಟ್ರಾ? ಹಾಗಾದ್ರೂ ಬದುಕಿದ್ದಾರೆ ಅಂತ ಹಾಗಾಯ್ತು. ಮದುವೆಗೆ ಯಾಕೆ ಬರ್ಲಿಲ್ಲ? ಮಾತಾಡಿ ಅಮ್ಮ, ಮಾತಾಡಿ. ಅಯ್ಯೋ, ನಾನೇನ್ ಮಾಡ್ಲಿ?
ಏನ್ ಹೇಳಿ? ಯಾಕೆ ನಿಮ್ ಮಗಳೇನ್ ಉದ್ಭವ ಮೂರ್ತಿನ ಅಥವಾ ನೀವೇ ಏನಾದ್ರೂ ಆಟದಾರಿ ಹಿಡಿದು ಪಾಪ ಹುಡುಗಿನ ಅಮ್ಮ 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 ಹೀಗತ್ರೆ ಪ್ರಯೋಜನ ಇಲ್ಲಮ್ಮ. ವಿಷಯ ಏನು ಅಂತ ಹೇಳಿ. ಬೇಡಪ್ಪ, ಅದೊಂದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಆ ರಹಸ್ಯ ನನ್ ಜೊತೆನೆ ಮುಗ್ದೋಗ್ಬೇಕಾದ ಕತೆ. ನೀವ್ ಹೇಳದೇ ಇದ್ರೆ ನಿಂತು ಹೋಗಿರೋ ಈ ಮದುವೆನ ಯಾವತ್ತೂ ನಡ್ಸೋಕ್ಕಾಗೋದಿಲ್ಲ. ಮದುವೆ ನಿಂತ್ರೆ ನಿಲ್ಲಿ, ನಾನೇನು ಮಾಡಕ್ಕಾಗಲ್ಲ. ಹಾಗಲ್ಲಮ್ಮ, ವಿಷಯ ಏನು ಅಂತ ನನ್ಗೊಬ್ಬನ್ಗಾದ್ರೂ ಹೇಳಿ. ಬೇಡಪ್ಪ ಶಂಕರು, ನನ್ ಬಲವಂತ ಮಾಡ್ಬೇಡ. ನಾನು ಯಾವ ವಿಷಯನೂ ಹೇಳಲ್ಲ. ಯಾಕಮ್ಮ ಇಷ್ಟು ಬೇಗ ನಾನು ಹೊರನೋನಾಗ್ಬಿಟ್ನಾ? ಹಾಗಲ್ಲಪ್ಪ, ನಿಜ ತಿಳಿಯೋದ್ರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಎಂಥ ಸಮಸ್ಯೆ ಬರಲಿ, ನಾನಿದ್ದೀನಿ, ಧೈರ್ಯವಾಗಿ ಹೇಳಿ. ಹೇಳಿ ಅತ್ತೆ, ನಿಮ್ ಕಥೆ ಏನೇ ಆಗಿದ್ರು ಸರಿ, ನಾನು ಶಾಂತಿನ ಮಾತ್ರ ಕೈ ಬಿಡೋದಿಲ್ಲ. ಅಮ್ಮ ಹೇಳಮ್ಮ ಪ್ಲೀಸ್. ಅಮ್ಮ ನಿಮ್ಮ ಕೈ ಮುಗಿತೀನಿ. ಶಾಂತಿ ತಂದೆ ಯಾರು ಅಂತ ಹೆಸರೇಳಿ ಸಾಕು, ಮಿಕ್ಕಿದ್ರೆ ನಾನ್ ವಿಚಾರಿಸ್ಕೋತೀನಿ. ಇವರೇನಪ್ಪ ಶಾಂತಿ ತಂದೆ. ಇವರ ಶಾಂತಿ ತಂದೆ? ಹಾ, ಇವ್ರು ನನ್ನ ತಂದೆ ಕಣಮ್ಮ. ನಾನು ಗೊತ್ತಪ್ಪ ಶಂಕರು, ಅದಕ್ಕೆ ಯಾವ ಕಾರಣಕ್ಕೂ ನಿನ್ ಮುಂದೆ ಬಾಯಿ ಬಿಡಬಾರ್ದು ಅಂತ ಸುಮ್ಮನಿದ್ದೆ. ನನ್ನ ಹೃದಯದಲ್ಲೇ ಸತ್ತು ಸಮಾಧಿಯಾಗಿರೋ ವಿಷಯ ಕೆಟ್ಕಿ ನೀನ್ ಕೊರ್ಗೋಗಿ ಮಾಡ್ಕೊಂಡ್ಬಿಟ್ಟೆ. ಇದು ಯಾವ ಮಹಾ ಕೊರ್ಗಮ್ಮ? ನಮ್ ತಂದೆ ಕಾರಣದಿಂದ ಜೀವನವೆಲ್ಲ ನೀವ್ ಎಷ್ಟು ಸಂಕಟ ಪಟ್ಟಿದ್ದೀರಾ. ತಪ್ಪವ್ರ ಒಬ್ರದ್ದೇ ಅಲ್ಲಪ್ಪ, ಎರಡು ಕೈ ಸೇರಿದ್ರನ್ನೇ ಚಪ್ಪಾಳೆ. ನಮ್ ತಂದೆಗೆ ನಾನೊಬ್ಳೆ ಮಗಳು. ತಾಯಿಲಿ ತಬ್ಲಿ ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು. ನಾವಾಗ ಆಗುಂಬೆಲಿದ್ವಿ. ಒಂದಿನ ರಾತ್ರಿ
ಸಮಾಜ ಎದುರಿಸೋ ಧೈರ್ಯ ಇಲ್ಲದೆ ಎಲ್ಲಾದ್ರೂ ದೂರ ಹೊರಟೋಗು, ನನ್ ಗೌರವ ಕಾಪಾಡುತ್ತೆ ಕೇಳ್ಕೊಂಡ್ರು. ಅವತ್ತೇ ನಾನು ಅವರು ದೂರ ಆದ್ವಿ. ಸ್ವಲ್ಪ ದಿನ ಪತ್ರ ವ್ಯವಹಾರ ನಡೀತು, ಆಮೇಲೆ ಅದು ನಿಂತೋಯ್ತು. ಆದ್ರೆ ನಾನ್ ಮಾತ್ರ ಸಾಯೋವರೆಗೂ ಕೊಟ್ಟ ವಚನನ ರಹಸ್ಯವಾಗಿಡ್ಬೇಕು ಅಂದ್ಕೊಂಡಿದ್ದೆ. ಇವತ್ತಿನ ಪರಿಸ್ಥಿತಿ ಒತ್ತಡದಿಂದ ನಿಮಗ್ ನಿಜ ಹೇಳಲೇಬೇಕಾಗಿ ಬಂತು. ಅಪ್ಪ, ಶಂಕ್ರು, ಚೆನ್ನಾಗಿದ್ಯಾನೋಪ್ಪ? ಚೆನ್ನಾಗಿದ್ಯಾನೋ? ಅಪ್ಪ ಈ ಫೋಟೋ ನೋಡಪ್ಪ. ಯಾರು ಹೇಳಿ? ಯಾರೋ ಇದು? ನನ್ ಚಿಕ್ಕಮ್ಮ. ತೀರ್ಥಹಳ್ಳಿ ಕಿರಿ ಸಾಹುಕಾರರ ಕಿರಿ ಹೆಂಡತಿ. ಒಬ್ಬ ಮಗಳು ಇದ್ದಾಳೆ. ಏನಪ್ಪ, ನಿನಗ್ ಮದುವೆ ಆಗಿ ನನ್ನಂಥ ಒಬ್ಬ ಮಗ ಇದ್ರು ಇಂಥ ಸಣ್ಣ ಕೆಲಸ ಮಾಡಿ ಈ ತಾಯಿನೂ ಮಗಳನ್ನೂ ಕಣ್ಣೀರ್ ಹಾಕೋಗ್ ಮಾಡಿದ್ಯಲ್ಲ, ಇದು ಸರಿನಾ? ನ್ಯಾಯನಾ? ಏನ್ರಿ ಬಂತು ನಿಮಗೆ? ಬೆಳದ್ ಮಗನ್ ಕೈಯಿಂದ ಬುದ್ಧಿ ಹೇಳಿಸ್ಕೊಳ್ಳುವಂತ ಕೆಲಸ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅಯ್ಯೋ ಚಂಡಾಲ, ವಂಶಕ್ಕೆ ಕಳಂಕ ಹಚ್ಚಿಬಿಟ್ಟಿಯಲ್ಲೋ, ಸಾಯೋ ಕಾಲದಲ್ಲಿ ಕೊರಗು ತಂದಿಟ್ಬಿಟ್ಟಿಯಲ್ಲೋ, ಪಾಪಿ 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 ಪಾಪಿ. ಮಾಮ, ಶಂಕ್ರು, ಅಯ್ಯೋ ಮಾಮ, ಶಂಕ್ರು, ಮಾಮ. ಏನಾಯ್ತಮ್ಮ? ಮಾಮ, ಅವ್ರ ಅವಮಾನ ತಡಿಲಾರ್ದೆ ಈ ಕಾಗ್ದ ಬರ್ತಿಟ್ಟು ಎಲ್ಲೋ ಹೊರಟೋದ್ರು. ಇಲ್ಲ ಇಲ್ಲ, ದುಡುಕ್ಬಾರ್ದು. ಬೇರೆ ಇನ್ನೇನಾದ್ರೂ ಯೋಚನೆ ಮಾಡ್ಬೇಕು. ಅಣ್ಣ, ನನಗೋಸ್ಕರ ನೀನೆಷ್ಟು ಕೊರಗ್ತಾ ಇದೀಯ ಅಂತ ನನಗ್ ಗೊತ್ತಣ್ಣ. ಈ ದುರಾದೃಷ್ಟವಂತೆಗೋಸ್ಕರ ನೀನ್ ಯಾಕಣ್ಣ ದುಃಖ ಪಡ್ಬೇಕು? ನಮ್ಮನ್ನೆಲ್ಲ ಮರ್ತ್ಬಿಟ್ಟು ನೀನ್ ಮೊದ್ಲು ನನಗೆ ಇದ್ಬಿಡಣ್ಣ. ನಾವು ಹಾಗೆ ಇದ್ಬಿಡ್ತೀವಿ. ಚೇಚೆ, ಏನಮ್ಮ ನೀನ್ ಹೇಳೋ ಮಾತು? ಅಣ್ಣ ಅಂತ ನನ್ ಕರೆದು ತಂಗಿನ್ ಮರ್ತ್ಬಿಡು ಅಂತ್ಯಾ? ನಿಮ್ಮಮ್ಮ ನಮ್ಮಮ್ಮ ಅಲ್ವಾ? ನಿಮ್ ಕಷ್ಟ ನನ್ ಕಷ್ಟ ಅಲ್ವಾ? ನಾನ್ ಕಲ್ಯಾಣ ಮಂಟಪ ಕಟ್ಸ್ಬೇಕು ಅಂತ ಇಲ್ಲಿಗೆ ಬಂದೆ. ಈಗ ಅದಕ್ಕಿಂತ ನೀನ್ ಮೊದಲೇ ಮಾಡ್ಬೇಕಾದ್ದು ಮುಖ್ಯ ಅಂತ ತಿಳ್ಕೊಂಡೆ. ನೀನೇನು ಯೋಚನೆ ಮಾಡ್ಬೇಡ ಶಾಂತಿ. ನನ್ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಎಷ್ಟೇ ಕಷ್ಟ ಬಂದ್ರು ಸರಿ, 10 ಜನದ ಮುಂದೆ ನಮ್ ತಂದೆನೇ ಬಂದು ನಿನ್ ಮಗಳು ಅಂತ ಒಪ್ಕೊಂಡು ಧಾರೆ ಎರ್ಕೊಡೋ ಹಾಗೆ ಮಾಡದೆ ಹೋದ್ರೆ ನನ್ನ ಅಣ್ಣ ಅಂತ ಕರಿಬೇಡ.